ನರಸಿಂಹ. ಹಲೋ ನರಸಿಂಹ. ಬೇರೆ ನಂಬರಿಗೆ ಮಾಡಿನು. ಯಾರು? ಹಲೋ. ಹಲೋ, ಏನ್ ಮಾಡ್ತಿದ್ದೀರಾ? ನಾನು ಈಗ ತುಮಕೂರಿಗೆ ಹೋಗಿದ್ದೆ. ತುಮಕೂರಿಂದ ಬಂದೇನು ಟೀ ಕುಡ್ದು ಎಲೆ ಅಡಿಕೆ ಹಾಕ್ಕೊಂಡು ಕೂತಿದ್ದೀನಿ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹಾ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವಾಗ. ಏನಕ್ಕೆ? ನಾನು ಜೀವನ ಮಾಡೋದು ಹೆಂಗೆ? ಕೂಲಿ ಹೋಗ್ರಿ, ಕೂಲಿ ಹೋಗುವ, ಗಾರ್ಮೆಂಟ್ಸ್ ಹೋಗುವ, ಅಂದ್ರೆ ಯಾವ್ದಾನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು. ಯಾಕೆ ನೀನ್ ತರಕಾರಿ ವ್ಯಾಪಾರ ಮಾಡು. ಆಮೇಲೆ ಇದು ಹಂಗವಾಗ್ಲಿಲ್ಲ ಅಂತ ಅಂದ್ರೆ ಯಾವ್ದಾನ ಬಟ್ಟೆ ಅಂಗಡಿಗೋ, ದಿನಸಿ ಅಂಗಡಿ, ಏನೋ ಕೂಲಿ. ಇವಾಗ ಜೀವನಕ್ಕೆ ಯಾವ್ದಾನ ಹೋಟ್ಲಾಗೆ ಪಾತ್ರೆ ಬೆಳಗಿರಿ ದುಡ್ಡು ಕೊಡ್ತಾರೆ. ಅಲ್ಲ, ನೀನ್ ಹೇಳ್ತಿರೋದು ಸರಿ ಐತಾ? ನೀನ್ ಏನ್ ಬಂದು ಹೇಳು? ನೀನ್ ಬಂದು ನನ್ನ ಜೀವನ ಹಾಳು ಮಾಡಿ ನಂಗೊಂದು ಮಗು ಕೊಟ್ಟು ಇವತ್ತು ಹಾ, ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ, ಅಲ್ಲಿ ಗಂಡ ಹೆಂಡತಿ ಮಕ್ಳು ತವ. ಹಾ, ಇವತ್ತು ನಾನು ಏನ್ ಮಾಡ್ಬೇಕು ಜೀವನ ಮಾಡಕ್? ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಹಿಂಗ್ ಮಾಡ್ಬೇಕು ಅಂತ. ಅದು ಸರಿನೋ ತಪ್ಪ ನೀನೇ ಹೇಳು. ಹೋಗಿ ಕಂಪ್ಲೇಂಟ್ ಕೊಟ್ಬಿಡು. ಹಿಂಗ್ 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 ಮಾಡೋದೇನೆ ಅಂತ. ಯಾರಿಗೆ ಇದು ಯಾವ ಊರ ಒಂದು? ಯಾರ್ದು? ಹಿಂಗ ಹಂಗ್ ಮಾಡಿ ಮಗ ಕೊಟ್ಟಿರೋರು? ಬಳ್ಳಾಪುರ ನರಸಿಂಹರಾಜು, BN. ಓಯ್ ನಿಮ್ಮ ನಾನೇ. ನೀನೇ ಅಲ್ವಾ? ನಾನು ಲಲ್ಲಿ. ಅಯ್ಯೋ ಅಯ್ಯೋ, ನೀವು ಇನ್ನ ಬದುಕಿದ್ಯಾ? ಅಲ್ಲ, ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆತರ ಅದು ಸರಿನೋ ತಪ್ಪ ನೀನೇ ಹೇಳು. ಫಸ್ಟ್ ಏನು ಅಂತ ಕೇಳು. ಹಾ, 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 ಏನು ಏನು? ಈಗ ಹಾ, ನನ್ಗೆ ಮದುವೆ ಮಾಡ್ದೆ, ಮಕ್ಳು ಮಾಡ್ಕೊಂಡೆ, ನನ್ನ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ? ಇಲ್ಲ ಹ್ಞೂ ಅಂತ ಒಪ್ಕೊ. ನಿಜ ಸುಮ್ನೆ. ಇಲ್ಲ, ಇದು ನಾವು ಶ್ರೀರಾಮ ಇದ್ದಂಗೆ. ಆಯ್ತು. ಹಾ, ಈಗ ನೀನು ಒಪ್ಕೊಳ್ಳೋದ ಗೊತ್ತಲ್ಲ, ಅಕ್ಕಪಕ್ಕ ಯಾರು ಅವರೇ ಅಂತ. ಹಾ, ನನ್ನ ಜೀವನ ಮಾಡಿ ನಂಗೆ ಮೋಸ ಮಾಡಿ ಇವತ್ತು ನನಗೆ ನಾನು ಭಾಳ ಹಾಳು ಮಾಡಿ ನಂಗೆ ಒಂದು ಮಗು ಕೊಟ್ಟು ಹೋಗಿದ್ಯಾ. ಮನೆಗೆ ಒಂದು ರೇಷನ್ ತಂದಾಕಲ್ಲ, ಬಾಡಿಗೆ ಕಟ್ಟಲ್ಲ, ಒಂದು ಗ್ಯಾಸ್ ತಂದಾಕಲ್ಲ, ಏನಿಲ್ಲ. ಅದಕ್ಕೆ ಈಗ ಅಲೋ, ಹಾ, ಈಗ ನನಗಿಬ್ರು ಲವ್ ಮಾಡ್ತಾವ್ರ ಹುಡುಗರು. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ. ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ. ಅವನಿಗೆ ಬಿಟ್ರೆ ಇವನಿಗೆ ಬೇಜಾರು, ಇವನಿಗೆ ಬಿಟ್ರೆ ಅವನಿಗೆ ಬೇಜಾರು. ಅದಕ್ಕೆ ಆ ಇಬ್ರು ಹುಡುಗರಿಗೂ ಸೇರಿ ನನಗೆ ಅವ್ರಿಬ್ರು ಕೈಲಿ ತಾಳಿ ಕಟ್ಟಿಸ್ಬಿಡು. ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತೀನಿ. ಅದನ್ನ ನೀನೇ ಮುಂದೆ ನಿಂತು ಮಾಡಿಸ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಹಿಂಗೂ ಐತರ ಪ್ರಪಂಚ. ಇಬ್ಬರನ್ನ ಇದನ್ನ ಕೆಟ್ಟೆ ಶಿವ ಪರಮಾತ್ಮ, ಯಾಕಪ್ಪ ಇಂಥವ್ರನ್ನೆಲ್ಲ ಭೂಮಿ ಮಾಡಿ ಕಳ್ಸಿಯ ಭಗವಂತ. ಇನ್ನ ಶಿವಕುಮಾರ ಸ್ವಾಮೀಜಿಯವರು ಇನ್ನ ಒಂದ್ 10 ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತರಾಗಾರು. ಇವರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರೆ ಎಷ್ಟು ಜನಕ್ಕೆ ಊಟ ಹಾಕೋರು, ವಸತಿ ಕೊಡೋರು. ಇವಳು ನಾನ್ ಬಿಟ್ರೆ ಅವ್ರು ಬಿಟ್ರೆ ಅವ್ರ್ಯಾರು, ಅವ್ರು ಬಿಟ್ರೆ ಅವ್ರ್ಯಾರು ಅನ್ನಂಗೆ. ಏನಮ್ಮ ನಿಂದು ಅಕ್ಕ, ನಿನ್ ಮಾತಿನ ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು. ನಾನು ಏನ್ ಕೇಳ್ದೆ? ಕೇಳ್ಬಾರ್ದೇನ ಕೇಳುದ್ನ ಅಂದ್ರೆ? ಮುಚ್ಚೆ ಬಾಯಿ ಚಿನಾಲಿ. ನಾನೇನ ಕೇಳ್ಬಾರ್ದನ ಕೇಳುದ್ನ ಅಂದ್ರೆ? ನೀನ್ ಮೋಸ ಮಾಡುವಾಗಿದ್ದೆ. ಜೀವನ ಮಾಡೋದು ಹೆಂಗೆ? ಮಕ್ಳು ಸಾಕೋದು ಹೆಂಗೆ? ಈಗ ನೋಡು, ಇಬ್ರು ಲವ್ ಮಾಡ್ತಾರಂತೆ. ಈಗ ಅವ್ನು ಮದುವೆ ಮಾಡಿದ್ರೆ ಇವನಿಗೆ ಬೇಜಾರು, ಇವನ್ ಜೊತೆ ಮದುವೆ ಆದ್ರೆ ಅವನಿಗೆ ಬೇಜಾರು. ಅದಕ್ಕೆ ನೋಡು, ನೀನೇ ಯಾವ್ದಾರ ಒಂದು ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು, ನಂಗೊಂದು ಜೀವನ ಕೊಡು. ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ. ನೀನ್ ಆರಾಮಾಗಿ ನೀನ್ ಎಲ್ಲನ ಇರು. ನಿನ್ ಮಕ ಹಂಗೈತೆ ಅನ್ನೋದ್ ನೋಡಿಲ್ಲ ನೀನು ಕೆಲವೇ ದಿನದಲ್ಲಿ ನೀನ್ ನುಣ್ಣಗೆ ಹಾಳಾಗಿ ಹೋಗ್ತೀಯ. ನಮ್ಮ ಶ್ರೀರಾಮಚಂದ್ರಗಿನ್ನ ಒಂದ್ ಕೈ ಮೇಲ್ ನಾನು. ಅದೆಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತೈತ್ ನೀನ್ ಎಂತವನು ಅಂತ. ಅದೆಲ್ಲ ಬಿಡು. ನನ್ ಬಾಳ್ ಹಾಳು ಮಾಡ್ದಂಗೆ ರತ್ನಮ್ಮನ್ ಬಾಳ್ ಹಾಳು ಮಾಡ್ದೆ. ಹಲೋ, ಹಿಂದಕ್ಕೆ ಎಳಿಬಾರ್ದು ಹೇಳು. ಬುಗುನಲ್ಲಿ ಕೆರೆ ನೀರು ಅಲೆ ಸುದ್ದಿ ಕೆರೆಗೆ ಹೋಗೈತೆ. ಅಲ್ಲ, ಮತ್ತೆ ಶ್ರೀರಾಮಚಂದ್ರ ಅಂತೀಯಲ್ಲ ನೀನು. ಹಿಂದಕ್ಕೆ ಎಳಿಬಾರ್ದು. ಅಲ್ಲಪ್ಪ, ನೀನ್ ಶ್ರೀರಾಮಚಂದ್ರ ಅಂದಲ್ಲಪ್ಪ. ಅದಕ್ಕೆ ನೋಡು, ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನಂಗೆ ಮಗು ಹುಟ್ಟಿಸಿದ್ಯಾ, ನಿನಗೂ ಒಂದು ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ನೀನು ಯಾವತ್ತನ ಒಂದು ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ. ಗಂಡನಂಗೆ ನೀನೇ ಮುಂದೆ ನಿಂತ್ಕೊಂಡು ನನಗೆ ಮದುವೆ ಮಾಡಿಸ್ಬೇಕು ಅವ್ರ ಇಬ್ರು ಕೈಲು. ನೀನೇ ಗಂಡ ಆಗಿ ನೀನೇ. ಆಯ್ತು, ನಾಳೆ ಎಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವರು ಕರ್ಕೊಂಡು
ನಂದಿ 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 ಬೆಟ್ಟಕ್ಕೆ ಬರ್ರಿ. ಹಾ ನಂದಿ ಬೆಟ್ಟಕ್ಕೆ ಬರ್ರಿ, ಮೂವರಿಗೂ ಸರಿಯಾಗಿ ಮಾಡ್ತೀನಿ ಮದುವೆ. ಏನು ಇದುವರೆಗೂ ಮಾಡಿರೋ ಸಾಕು, ಮಾಡಿ ಮಾಡಿ ನನಗೊಂದು ಮಗು ಕೊಟ್ಟು ಹಾಳು ಮಾಡೋಗಿದ್ದು ಇನ್ನೂ ಮಾಡ್ತೀಯಾ? ಹಾ ಸರಿಯಾಗಿ ಮದುವೆ ಮಾಡ್ತೀನಿ, ಏನಿಲ್ಲ. ಇನ್ ಜೀವಮಾನದಾಗೆ ಯಾರು ಮಾಡಿರಬಾರ್ದು, ಮೂವಾರನು ತಗೊಂಡೋಗಿ ಅಲ್ಲಿಂದ ಕೆಳಗೆ ಮುಗಿಸ್ಬಿಡ್ತೀನಿ. ಯಾಕೆ ಅಂದ್ರೆ ನಾನು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತವ್ರ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಲೌಡಿ. ಯಾಕೆ ಕಲಿತಾರೆ ಅಂದ್ರೆ ನೀನ್ ನನ್ಗೆ ಮೋಸ ಮಾಡೋಗ್ಲಿಲ್ವಾ? ಹುಚ್ಚಿಗೆ ಬಾಯಿ ಅಲ್ಲೋ ಉಗಿರ ಉಗಿರ ನನಗಾಗ ಹೋಗ್ತೋಗ್ತೀನಿ, ನನಗೆ ಹೋಗ್ತೋಗ್ತು ಬಾಯಿಗೆ ಹೋಗ್ತಾ ಹುಡುಗದೆ ಅದು. ಅಲ್ಲೋ ಹಲೋ ನೋಡು, ಮಾತಾಡು ಅಂದ್ರೆ ಕ್ಲೀನ್ ಆಗ. ಹುಡುಗರ ಕೈಲಿ ಇದು ಜೀವನದ ಪ್ರಶ್ನೆ, ಇದು ಆ ಹುಡುಗರ ಕೈಲಿ ಯಾಕೆ ಕೊಡ್ತೀಯಾ? ನಿನ್ನಂತೂ ಇರೋದ್ಕಿನ್ನ ಹೊರಗೆ ಹೋದ್ರೆ ಮುಂದಿನ ಹೆಣ್ಮಕ್ಳು ಚೆನ್ನಾಗಿರುತ್ತೆ ನೋಡು. ಅಲೋ ಅಲೋ ಆಗ್ಬಿಟ್ರೆ ಮಕ್ಳು ಬೈತಾವ ನಿನ್ನ. ಅಲೋ ನರಸಿಂಹ, ಓ ನನ್ಗೇನಾರು ಊಟ ಇಲ್ಲ, ತಿಂಡಿ ಇಲ್ಲ, ಗ್ಯಾಸ್ಟ್ರಿಕ್ ಬರೇ ಅಂತ ಎಲ್ಲ ಈಗ ಒಂಚೂರು ಮಜ್ಜಿಗೆ ಕುಡಿದು ಕೆಡ್ಸ್ ಮೊಬೈಲ್ ಕೆಡ್ಸ್ ಜಲ್ದು. ಓಂ ಕರ್ತಾಯ ಭೂತಲೇ ನಮಃ. ಓಂ ಕರ್ತಾಯ ಓಂ ಓಂ. ನರಸಿಂಹರಾಜು, ಮಹಾಮಂಗಳಾರತಿ ನಡೀತಾಯ್ತಪ್ಪ. ಇದು ಒಂದ್ ಮದುವೆಗೆ ಹೋಗ್ತಾ ಇದೀನಿ ಸ್ವಾಮಿ, ಅರ್ಜೆಂಟ್ ಆದ. ನಮ್ಮ ಆತ್ಮೀಯರು ಈ ಬಂಡಿ ಮನೆ ಚೌಟ್ರಿ ಅಂತ ತುಮಕೂರಲ್ಲಿ ಮದುವೆಗೆ ಹೋಗ್ತಾ ಇದೀನಿ ಸ್ವಾಮಿ. ಒಂದ್ 5 ನಿಮಿಷ ಮಾತಾಡು. 5 ನಿಮಿಷ ಮಾತಾಡು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಓ ಮಹಾಮಂಗಳಾರತಿ ಪೂಜೆ ಆಗ್ತಾ ಐತೆ. ಹಾ ಕೂದ್ಲು, ಉಗುರು, ಬಟ್ಟೆ ಅದೆಲ್ಲ ರೆಡಿ ಮಾಡ್ದಾ? ಎಲ್ಲ ಕತ್ತಿಸಿದ್ದೀನಿ. ಹೌದಾ? ಹಾ ಏನೇನ್ ಹೇಳು. ಕೂದ್ಲು, ಹಾ ಎಡಗಾಲ್ನಾಗ ಧೂಳು, ಹಾ ಇದು ಒಂದು ಹಳೆ ಡ್ರಾಯರ್ ನಂದು, ಹಾ ಆಮೇಲೆ ಇದು ಮಣ್ಣು, ಉಗುರು, ಹಾ ಉಗುರು, ಕೂದ್ಲು, ಮಣ್ಣು, ಬಟ್ಟೆ. ಹಾ ಉಗುರು, ಎಡಗೈದು ಉಗುರು ಕತ್ತಿಸಿದ್ದೀನಿ. ಉಗುರು. ಈಗ ಕೂದ್ಲು ಎಷ್ಟು ಕಟ್ ಮಾಡಿದ್ಯಪ್ಪ? 7 ಬಂದವೆ. 7 ಅಪಶಕುನ ಆಗೋಯ್ತಲ್ಲಪ್ಪ. 7 ಒಂದು ಸಲ ಕಿತ್ಕೊಂಡು 7 ಬಂದು. ತಲೆದ್ ಬೇಡ. ತಲೆದು ತಲೆದ್ ಬೇಡ. ಯಾಕೆ ಸ್ವಾಮಿ? ಈ ಅಪಶಕುನ ಆಗ್ಬಿಡೈತೆ 7. ಬೇರೆ ಎಲ್ಲದನ್ನ ತಲೆ ಬಿಟ್ಟು ಬೇರೆ ಎಲ್ಲದನ್ನ ತೆಗಿಯಪ್ಪ. ಕಾಲಗಳು ಇದಾಗೆ ಇದು ಮೈಯಲ್ಲಿ ರೋಮ ಕಿತ್ರ ಆಗುತ್ತಾ ಸ್ವಾಮಿ? ಎಲ್ಲಿರೋದು? ಅದೇ ಇದು ಇದು ಕಾಲಾಗವಲ್ಲ, ಕಾಲ್ ತೊಳ್ಕೊಂತೀವಲ್ಲ. ಮೀನಿನ ಕಂಡದಲ್ಲಿ ಕೂದ್ಲು ಯಾವತ್ತು ಕೀಳ್ಬಾರ್ದಪ್ಪ. ಮೀನಿನ ಕಂಡದಲ್ಲಿ ಮೀನಿನ ಕಿತ್ಕೊಳ್ಳೋಣ. ಕೀಳ್ಬಾರ್ದು ಅದು. ಯಾವ ದರಿದ್ರ ಬರುತ್ತೆ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ, ಅಲ್ಲಿ ಕಿತ್ಕೊಂಬಾರ್ದು ಯಾವತ್ತು ಕೂದ್ಲು. ಅಲ್ಲಿ ಬಿಟ್ಟು ಬೇರೆ ಎಲ್ಲಾನ ಕಿತ್ತಪ್ಪ, ಕೀಳಪ್ಪ. ನೋಡೋಣ ಈಗ ಅರ್ಜೆಂಟ್ ಆಗಿ 2 ಎಷ್ಟು ಕೀಳ್ತಿ. ತಲೆ ಬೇಡ, ಅಪಶಕುನ ಬಂದೈತಿ 7. ಅಲ್ಲೇ ಬೇಡ, ಮೀನ್ ಕಂಡದವ್ ಬೇಡ, ಬೇರೆ ಎಲ್ಲಾನ ಕೀಳಪ್ಪ. ಎಲ್ಲಿ ಕಿತ್ಕೊಳ್ಳೋಣ ಸ್ವಾಮಿ? ಎಲ್ಲಿ ಕಿತ್ಕೊಳ್ಳೋಣ ಹೇಳಿ? ಹಾ ಎಲ್ಲಿ ಕಿತ್ಕೊಳ್ಳೋಣ? ಅವನ್ನೆಲ್ಲ ನಮ್ ಸ್ವಾಮೀಜಿಯಾಗಿ ಹೇಳಕ್ ಅದನ್ನ. ಬೇರೆ ಎಲ್ಲಾನ ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ. ಜಲ್ದಿ ಎಷ್ಟು ಬರುತ್ತೆ ಅಂತ ನನ್ಗೆ ಹೇಳ್ಬೇಕು. ನಾನು ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ, ಅದಕ್ಕೇನೆ. ಮೀಸೆನೇ ಕೇಳ್ಬಿಡ, ಕಿತ್ಬಿಡೋಣ ಸ್ವಾಮಿ. ಏನ್ ತಲೆ ಅಂದ್ರೆ ಎಲ್ಲ ಒಂದೇ ಅಲ್ವನ್ರಿ? ತಲೆ ಒಳಗಲ್ವ ನಿನ್ ಮೀಸೆ ಬಾಯಿ ಇರೋದು? ತಲೆ ಒಳಗೆ ಕಿತ್ತಿದೆಯಲ್ಲ, ಅಲ್ಲಿ ಅಪಶಕುನ ಬಂದಿದೆ 7. ಒಳ್ಳೇದಾಗ್ಬೇಕಾದ್ರೆ ಕೆಟ್ಟ ಗ್ರಹಸ್ಕೃತಿಗಳು ನಿನ್ನ ಕಾಡ್ತಾ ಇದಾವೆ. ಅದನ್ನ ಬೇಡ. ಈಗ ಅದ್ ಬಿಟ್ಟು ಬೇರೆ ಎಲ್ಲಾನ ಇದ್ ನೋಡಪ್ಪ. ಇವು ಸ್ವಾಮಿಗಳೇ ನಂಗಂದ್ರೆ ಕೋಪ ಮಾಡ್ತೀನಿ. ಈಗ ಇವನ್ ಕಿತ್ಬಿಡೋಣ ಸ್ವಾಮಿ. ಏನಪ್ಪ? ನಮ್ಮ ಮನೆಗೆ ಆಟ ಓಡಿಸ್ಬಿಟ್ಟಾರ ಅಂತ ಬಾಯಿ. ಅದೇ ಇವನು ಕಿತ್ಬಿಡೋಣ ಸ್ವಾಮಿ. ಏನ್ ಸರಿ ಗೊತ್ತಾಗ್ತಾ ಇಲ್ಲ, ನೀ ಏನ್ ಹೇಳ್ತಿದ್ಯೋ. ಎಲ್ಲ ಜನಗಳೆಲ್ಲ ಅವ್ರ ಸ್ವಾಮಿ, ಯಾರನ್ನ ಬೈಗಿದಾರು. ಅದೇ ಇವು ಅದೇ ಇದು ಹಲೋ ಹಲೋ ಏನ್ ಸ್ವಾಮಿ? ಏನದು? ಹೆಂಗ್ ಬಾಯ್ ಬಿಟ್ಟಾಳ ಸ್ವಾಮಿ? ನಮ್ಗೆ ತಿಳ್ಕೊಳಲ್ಲಪ್ಪ.
ಇದು ಕಷ್ಟ ಬಗೆಹರಿಸಕ್ಕೆ ಮಾತಾಡ್ತಿರೋದು. ತಲೆ ಮೀಸೆ ಬಿಟ್ಬಿಟ್ಟು ಮೀನ್ ಕಂಡ ಬಿಟ್ಟು ಬೇರೆ ಎಲ್ಲಾನ ಕೀಳು. ಎಲ್ಲಾದ್ರೇನು ಹೇಳ್ಬಿಟ್ಟು ಕೀಳು ಅಷ್ಟೇನೆ. ಎಲ್ಲಿ ಕೇಳೋಣ ನಾವು? ಹಿಂದಗಡೆ ಅದೇ ಹಿಂದಗಡೆಗೆ ಅವರೆಲ್ಲ ಇದೆ ಸೊಂಟದಾಗೆ ಹಿಂದಗಡೆಗೆ ಬಾತ್ರೂಮ್ ಕುತ್ಕೊಂತೀವಲ್ಲ ಸರ್. ತಲೆ ಮೈಯಿಂದ ಹಿಂಭಾಗದಲ್ಲಿ ಕೀಳಬಾರ್ದು ಕಣ್ರಿ. ಅವೆಲ್ಲ ನೀನು ಇನ್ನು ಎಲ್ಲೂ ದೇವ್ರ ಕಾರ್ಯ ಕೆಲಸ ಮಾಡ್ಸಿಲ್ಲ. ಸ್ವಾಮಿ ಮಾಡ್ತಿಲ್ಲ ಎಂದು ನಾವು. ಅದೆಲ್ಲ ನಿನ್ಗೆ ಅವಕ್ಕೆಲ್ಲ ಒಂದು ನೀತಿ ನಿಯಮಗಳು ಇರ್ತವೆ. ತಲೆ ಮೀಸೆ ಬಿಟ್ಟು ಮೀನ್ ಕಂಡದಲ್ಲಿ ಯಾವತ್ತು ನನಗೆ ಎಲ್ಲ ಬೇರೆ ಯಾವ ಸ್ವಾಮಿಗಳು ಕಿತ್ಕೊಡ್ಬೇಡ. ಅದೇ ಇದು ಕೇಳೋಣ ಸ್ವಾಮಿ ಅಂತ ನಾನು ಆಗ್ಲಿಂದ ಹೇಳಕ್ಕೆ ಹೆದರಿಕಾದಂಗ ಆಗುತ್ತೆ. ಇಲ್ಲ ಇಲ್ಲ ಹೇಳು ಏನು ಅಂತ. ಅದೇ ಕೇಳೋಣ ಸ್ವಾಮಿ. ಏನಪ್ಪ? ಹಲೋ, ಆಚೆಗಡೆಗೆ ಬಂದು ಹೇಳ್ತೀನಿ. ಬಾ. ಅಲ್ಲಿ ನೀವೇನ ಕೋಪ ಮಾಡ್ಕೊಂಡು ನಮ್ಮ ಹತ್ರ ನಮ್ ಕಡೆ ನಿವಾಸ ಮಾಡಿದ ಅಂತ. ಇಲ್ಲ 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 ಕೋಪ ಇಲ್ಲ, ಹೇಳಪ್ಪ. ಎಷ್ಟು ಕೇಳ್ಬೇಕು ಸ್ವಾಮಿ? ಎಷ್ಟು ಕೇಳ್ಬೇಕು? 3ಕ್ಕಿಂತ ಮೇಲ್ಪಟ್ಟು. 3 ಒಂದೇ ಸಲ ಬರಲ್ವೇನು? ಒಂದೇ ಸಲ ಕೇಳ್ಬೇಕಾ? ಎಲ್ಲೇ ತೆಗಿತಿದ್ಯ ಹೇಳಪ್ಪ ಕೂದ್ಲು? ಇದು ಹೇಳಪ್ಪ. ಹಲೋ ನರಸಿಂಹರಾಜು ಸ್ವಾಮಿಗಳೇ, ತೆಗ್ದಾನಪ್ಪ? ಎಲ್ಲಿ ತೆಗೇನ? ಅದೇ ಇದು ಬಾತ್ರೂಮ್ಗೆ ಹೋಗಿ ತಳೀನಿ. ಬಾತ್ರೂಮ್ ಹೋಗ್ತಿದ್ಯಾ? ಅದೇ ಒಂದೇ ಸಲ ಕೇಳ್ಬೇಕು, 2 ಸಲ? ಎಲ್ಲೇ ಕೇಳ್ತಿದ್ಯಾ ಅಂತಾನೆ ಹೇಳ್ಲಿಲ್ಲ ನೀನು. ಇಲ್ಲೆಲ್ಲ ಇದು ಜನಗಳಿದ್ದಾರೆ ಸ್ವಾಮಿ. ನಾನೊಬ್ಬ ಗಂಡಸು, ಕ್ಲೀನಾಗಿ ಹೇಳಪ್ಪ ನೀನು. ಅದೇ ಕಿತ್ತು ಬಿಡೋಣ ಸ್ವಾಮಿ. ಆಯ್ತು 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 ಸ್ವಾಮಿ. ಎಷ್ಟು ಅಷ್ಟು ಕಿತ್ಬಿಡೋಣವಾ? ಎಷ್ಟು ಕಿತ್ಬಿಡಪ್ಪ. ಈಗ ಲೈನಾಗಿ ಇರ್ತೀನಿ. ಎಷ್ಟು ಕಿತ್ತೆ ಅಂತ ಹೇಳು. ಆಯ್ತು ಸ್ವಾಮಿ. ಆಯ್ತು. ಎಷ್ಟು? ಇನ್ನ ಕಿತ್ತಿಲ್ಲ. ಕೀಳು ಕೀಳು. ಓಂ ಗುರುಭ್ಯೋ ನಮಃ. ಎರಡು ಬಂದ ಸ್ವಾಮಿ. ಎರಡಕ್ಕಿಂತ ಒಂದೇ ಸಲ ಬಿಟ್ಬಿಟ್ಟು ತಿರ್ಗ ಮೇಲೆ ಜಾಸ್ತಿ ಉರಿತೈತೆ ಸ್ವಾಮಿ. ಅಲ್ಲಿ ಉರಿತೈತೆ ಕೇಳಕ್ಕಾಗಲಿಲ್ಲ. ಚಾಕ್ನ ಕಟ್ ಮಾಡೋಣ ಕೇಳೋಣ. ಹಂಗಲ್ಲ, ಬುಡು ಸಮೇತ ಬರ್ಬೇಕು. ಬುಡು ಸಮೇತನ? ಇನ್ನೊಂದ್ಸಲ ಕೇಳೋಣ ಸ್ವಾಮಿ. ಜಾಸ್ತಿ ಇಟ್ಕೊಂಡು ಕೇಳು. ಉರಿತಾವ ಸ್ವಾಮಿ. ಇಲ್ಲ ಕಣ್, ಹೇಳಪ್ಪ. ಓಂ ಗುರುಭ್ಯೋ ಸ್ವಾಮಿ. ಎಷ್ಟು ಬಂದಪ್ಪ? ಕಟ್ಟಾದ ಸ್ವಾಮಿ. ಎಷ್ಟು ಬಂದವೆ? ಕಟ್ಟಾದು. ಕಟ್ ಮಾಡ್ಬಾರ್ದು, ಬುಡು ಸಮೇತನ ಕೇಳಪ್ಪ. ಇವ್ರು ಒಳ್ಳೆ ಆಯ್ತವ. ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ. ನರಸಿಂಹರಾಜ್ ಅವರಾ? BN ನರಸಿಂಹರಾಜು. ನರಸಿಂಹಪ್ಪ. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಏನದು ಅಲ್ಕಮತ್ ಬಂದಿದ್ದು? ಯಾರು ಯಾವ್ದು? ಯಾರವ ಅಂದ್ರೆ ಇದೇನಕ್ಕ ಹಿಂಗಂತ ಯಾರವ ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವ್ರ ಪರಿಚಯ ನೀವು? ಇಲ್ಲ, ಒಂದ್ ನಿಮಿಷ. ಅವ್ರು ನರಸಿಂಹರಾಜ್ ಅವ್ರಿಗೆ ನೀವೇನ? ನರಸಿಂಹರಾಜು ಇವ್ರು ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ನಮಸ್ತೆ ಸರ್. ನಲ್ಲ ನೋಡಿ, ಇವಾಗ ಫಸ್ಟ್ ಹೇಳ್ತೀನಿ. ಫಸ್ಟ್ ಹೇಳ್ತೀನಿ ಅಕ್ಕ. ಈಗ ಗಂಡ ಸತ್ತೋಗ್ಯವ್ರು ಪಟ್ಟ ಸತ್ತೋಗ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಅಷ್ಟು ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ನಮಸ್ಕಾರ, ಒಬ್ರು ನಮಸ್ಕಾರ. ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ಹೇಳಿ. ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಅದು 100ಕ್ಕೆ 100 ಸತ್ಯ ನೀವು ಮಾತಾಡೋದು. ಹೌದಕ್ಕ. ಅದರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್. ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ನಂಬರ್ ಎಲ್ಲ ಇದ್ರಾಗ ಇತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್.
ಹಾವೇರಿ ದನಿನಾಪರ ದನ. ಹಾ 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 ಹೇಳಕ್ಕ. ಹಾವೇರಿ ಅಂತ ಏನ ಹೇಳಿ ಒಟ್ನಾಗೆ ಈ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನು ಹೇಳಿದ್ದೀನಿ ನಾನು. ನಮಗ್ ಗಂಡನು ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಕಿವಿ ಮಾತಾಡ್ತಿದ್ದೀರಾ? ಅಲ್ಲ ಹೇಳಿ. ಅಲ್ಲ ನೀವೇನ್ರಿ, ನಿಮ್ಮನ್ನ ಮಡಿ ಕಡೆಗ್ ಬಂದಿದ್ದೀನ. ಅಲ್ಲಲ್ಲ ಸೋ ಪಾಪ ತಪ್ಪಕ್ಕ ನಾವು ನಮ್ಗೆ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ ಇನ್ನ 100 ವರ್ಷ ಇರ್ರಿ ನೀವು. ನಮ್ಮ ಯಜಮಾನ್ರು ಬದುಕವ್ರೆ ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮಗೆ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀವಿ. ನಿಮ್ಮನ್ನು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೇನ್ ಇನ್ನೊಂದ್ 8-10 ದಿನ ಆಯ್ತಕ್ಕ. ಮಗಳು ಮದ್ವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಅಲ್ಲಿ ವಯಸ್ಸಾಯ್ತು ನಮ್ಗೂ. ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ದ ನಾನು ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು ಅಕ್ಕ. ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ. ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದುವೆ ಆಗಿದ್ಯಾ ಅಂದೆ. ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಳು ಸರ್? ಇಬ್ರು. ನಮ್ಮಿಬ್ಬರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದೀವಿ. ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ. ಇದು ಮದುವೆ 17-18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ, ಮಕ್ಕಳು ಗಂಡ ನಿಮ್ಮ ಯಜಮಾನ್ರ ಎಲ್ಲ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿರೋ ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಒಂದ್ 2 ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು? ಅಲ್ಲ ಮೇಡಮ್, ಅಲ್ಲ ಇವ್ರೆ ನನ್ಗೆ ಇಬ್ರು. ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ. ನನಗೆ ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮಗೂ ಇಬ್ರೇನಾ? ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಕಳಾಗಿರೋದು ನಮ್ಗೆ. ಸರ್, ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಜನ ಮಕ್ಕಳು ಅಂದೆ ಅಷ್ಟೇ ನಾನು. ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ, ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದನೇ ಆಗಿರೋದು 2 ಮಕ್ಳು. ಇದರಿಂದ ನೋಡ ಸುಳೆ ಮಗ ಬೇರೆ ರೇಗಿಸ್ತಾವಂತ. ನನಗೆ ಅಕ್ಕ, ನನಗೆ ಜಾಸ್ತಿ ಇದು ಮಾಡ್ಬೇಡಿ. ನಿದ್ಗೆಟ್ಟಿದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು. ನನಗೆ ಅದೇನ ರೇಗಿ ಮತ್ತೆ ಎಲ್ಲರಿ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ ನೀವೇ ಬೇಡ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ. 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ ನೋಡಿ ಕೇಳಿ. ಅಕ್ಕ ಏನ್ ಬೇಡ. ಕಾಲ್ಮಿ ಮೀನಾಕ್ಷಿ. ಮೀನಾಕ್ಷಿ ಅಂತ. ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಷಿ ಮೀನು. ಕಾಲ್ಮಿ ಮಿಕ್ಷಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಆ ಕಡೆ ಬಾಬರಿ ಕಡೆ ಹಂಗೆ ಇಕ್ಕದ. ಮೀನಾಕ್ಷಿ ಆ ಕಡೆ ಹಂಗೆ ಇಕ್ಕದ. ಹೇಳಕ್ಕ. ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಫ್ಯಾಮಿಲಿ ಓಡ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು ಮಾತಾಡ. 2 ಮಕ್ಳಕ್ಕ. ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ. ನಿಮ್ ಹೆಂಗಸ್ರು ಮದ್ವೆ ಆಗಿದೆ. ನಿಮ್ಗೆ ಜನ ಮಕ್ಕಳು? ಹೇಳು ಅಕ್ಕಾರೆ. ಇನ್ನಲ್ಲ ಇದೇ ಲಾಸ್ಟ್. ಇನ್ ಕೇಳಕ್ ಹೋಗ್ಬೇಡಿ. ಒಂದ್ ಹೆಣ್ಣು ಒಂದ್ ಗಂಡು. ನಾವೀಗ ಗಂಡ ಹೆಂಡತಿಯಿಂದ 2 ಮಕ್ಳ. ಸರ್, ಗಂಡ ಕೇಳಕ್ ಹೋಗ್ಬೇಡ್ರಿ. ನಾವು ಇಲ್ಲಿ ಸೂಳೆ ಮಗ ಇಲ್ಲಿ ದುಡ್ಡಿಗೆ ಬಂದಿರೋದು 3-4 ದಿನ ಮಾಡಿದ್ದಂತ ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದನು. ಮಾಡಿ ಬೈದ್ರಿ. ಈಗ ನಿಮ್ ಬೇರೆ ಎಲ್ ಹೇಳಕ್ಕ. ನಮ್ಗೆ 2 ಮಕ್ಳು. ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ. ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ, ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ. ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟು ಜನ?
ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ, ನಮ್ದು ಚೆನ್ನಾಗಿರ್ರಿ 100 ವರ್ಷ. ನೀವು ಬನ್ನಿ, ನಮ್ದು ಹಂಗೆ ಅಕ್ಕ. ಖಂಡಿತ. ಸ್ವಾಮಿ ನಮ್ಗೆ ನಮ್ ಗಂಡಂಗ್ ಇಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು, ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಮನೆಯವ್ರಿಗಿಬ್ರು. ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ಜನ. ನಿಮ್ಮ ಮನೆಗೆ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ, ಅದನ್ನ ಕಟ್ಕೊಂಡು ನಿನ್ಗೇನ ಬೇಕಾಯ್ತು? ಬೇರೆ ವಿಚಾರ ಇದ್ರೆ ಅದು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಮತ್ ಬಿಡಿ ಸುಮ್ನೆ ಖುಷಿ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ನಿಮ್ ಬಂತು ಇಲ್ಲಿಗಾಲ ನಾ 500ನೇ ಅಕ್ಕ ಮಾಡಿರೋದು ಗಂಡಿಲ್ದವ್ರು ನನಗೆ. 500ನೇ ಒಂದೇನೇನು ಬರೇ ಗಂಡಿಲ್ದರು ನನಗೆ ಗೊತ್ತು. ಮುಂದ್ಗನ್ಸು ಎಡಗಾಲ್ ಕೆರೆನ ಕೊಡ್ಕೊಂಡಂಗ ನನಗೆ. ನೀನ್ ಫೋನ್ ಮಾಡ್ದಂಗೆ ಗೊತ್ತಾತಕ್ಕ, ಹಾವೇರಿ ಅಂತಿದ್ದಂಗೆ. ನನ್ ಮುಗ ಬೈಕೊಂಡ್ರೆ ಹಿಂಗ ಆಗತ್ ನನಗೆ. ನನ್ ಅಕ್ಕ ನೀನ್ 90-100ಕ್ಕೆ 100 ನಮ್ಮ ಮನೆದೇವ್ರು ನರ್ಸಿಸಮ್ ಮಕ್ ಕೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡಕ್ಕ ಕೇಳು. ಏನಕ್ಕ ನಿನ್ಗೆ? ಏನಕ್ಕ ನಿನ್ಗೆ? ಎಲ್ಪ್ ಸ್ವಾಮಿ, ನಮ್ದು ಮಕ್ಳಾಗಿ ಅವಳೆ, ಅವ್ರಿಗೆ ಹೆಲ್ಪ್. ಹೆಲ್ಪ್ ಅಲ್ಲಪ್ಪ. ಮತ್ತೆ ನಿನ್ ಕಡೆಯಿಂದ ಬೇರೆ ತರ ಹೆಲ್ಪ್ ಬೇಕಿತ್ತು. ನೋಡ್ದ ಸುಳೆ ಮಗ ಹೋಗ್ತಿದ್ದ. ಏನ್ ಬೇಕಕ್ಕ? ನನ್ಗೇನು ಬೇಡ, ನಿಂತ ವಿರೋಧ ಅಷ್ಟೇ ಸಾಕು. ಕಬ್ಬುಣದ ರಾಡ್ ಮಾಡ್ಕೊಂಡು ಮೆದು ಹುಷಾರಿಲ್ಲ ಹೋಗಿ ಅವಳೆ. ಅದೇ ಕಬ್ಬುಣ ರಾಡ್ ಮಾಡ್ಕೊಂಡು ಯಾರನ್ನ ಬ್ಯಾರ ನೋಡ್ಕೊಳಕ ನಮ್ದು ನಾವು ಅಲೆ ಮುದ್ರಿಕೊಂಡಿದ್ದು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ. ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗೆ ನಾನು.